ನಾನು ಒಂದು IVF ಸೆಂಟರ್ ಹೋಗಿದೆ ಅಥವಾ ಒಂದು ಗೈನಕಾಲಜಿಸ್ಟ್ ಹತ್ರ ಹೋಗಿದೆ. ಮೇಡಮ್ ಏನು ಹೇಳಿದ್ರು ಅಂದರೆ, ಸ್ವಲ್ಪ ತಮ್ಮ ಎಗ್ ಕ್ವಾಲಿಟಿ ಏನಿದೆಯಲ್ಲ ಅಷ್ಟು ಚೆನ್ನಾಗಿಲ್ಲ, ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಇಂಜೆಕ್ಷನ್ಸ್ ಅಡ್ವೈಸ್ ಮಾಡಿದ್ದಾರೆ. ಆಲ್ಟರ್ನೇಟ್ ಡೇ ತೊಗೊಳ್ಬೇಕು ಅಥವಾ ವಾರಕ್ಕೆ ಒಂದು ತೊಗೋಬೇಕು ಅಥವಾ ಮಂತ್ಲಿ ಒಂದು ತೊಗೋಬೇಕಂತ. ಇಂಜೆಕ್ಷನ್ ನನಗೆ ಬೇಡ ಸರ್, ನನಗೆ ಇಷ್ಟ ಇಲ್ಲ. ನೈಸರ್ಗಿಕವಾಗಿ ತಾವು ಏನಾದರೂ ಹೇಳಿ ಸರ್, ಅದರಿಂದ ನನ್ನ ಎಗ್ ಕ್ವಾಲಿಟಿ, ನಂದು ಓವಾ ಇದು ಇಂಪ್ರೂವ್ ಆಗಬೇಕು. ಇವಾಗ ಯಂಗ್ ಹುಡುಗಿರ್ನಲ್ಲಿ ಎಲ್ಲಕ್ಕಿಂತ ದೊಡ್ಡ ತಲೆನೋವು ಅಂದರೆ ಎಗ್ ಕ್ವಾಲಿಟಿನ ಇಂಪ್ರೂವ್ ಹೇಗೆ ಮಾಡಬೇಕು. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನಿಮ್ಗೇನು ತಲೆನೋವಿದೆ ಎಗ್ ರಿಲೇಟೆಡು, ನಿಮ್ಗೇನು ಸ್ಟ್ರೆಸ್ ಇದೆ, ನಿಮಗೇನು ಭಯ ಇದೆ, ಆ ಭಯನ ನಾನು ಸರಿಪಡಿಸ್ತೀನಿ. ಈ 9 ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ, 9 ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಒಂದು ಪೆನ್ನು ಮತ್ತು ಒಂದು ಪೇಪರ್ ಇಟ್ಕೊಳ್ಳಿ. ಅವ್ರಿಗೆ ಈ ವಿಡಿಯೋ ಪಾಸ್ ಮಾಡಿ, ಪೆನ್ ಪೇಪರ್ ಕೂತ್ಕೊಂಡು ಆಮೇಲೆ ಒಂದೊಂದು ಪಾಯಿಂಟ್ ಒಂದೊಂದು ಸೆಂಟೆನ್ಸ್ ತಾವು ಬರೆದು ಇಡಬೇಕು. ಆದರೆ ಈ ವಿಡಿಯೋ ಸೇವ್ ಮಾಡಿ ಅಥವಾ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಯಾಕಂದರೆ ಇಷ್ಟು ಬ್ಯೂಟಿಫುಲ್ ಇನ್ಫಾರ್ಮೇಷನ್, ಇಷ್ಟು ಬ್ಯೂಟಿಫುಲ್ ಡೇಟಾ ತಮಗೆ ಯಾರೂ ಕೊಡಲ್ಲ, ನಾನು ಕೊಡ್ತಾ ಇದ್ದೀನಿ. ಇನ್ ಕೇಸ್ ತಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಿದೆ ನೋಡಿ, 9 ಪಾಯಿಂಟ್ನಲ್ಲಿ ಮೇಂಟೈನ್ ಹೆಲ್ದಿ ವೇಟ್. ತಾವು ಯಾವಾಗ ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೇಕಂತ ಇದ್ದೀರಾ, ತಮ್ಮ ವೇಟ್ ಏನಾದರೂ ಜಾಸ್ತಿ ಇದೆ, ಸ್ವಲ್ಪ ಡೈಟಿಂಗ್ ಮಾಡಿ. ಇಮಿಡಿಯೇಟ್ಲಿ ವೇಟ್ ಲಾಸ್ ಮಾಡಬೇಡಿ. ರೆಗ್ಯುಲರ್ ತಿನ್ನೋ ಫುಡ್ನಲ್ಲಿ ಸ್ವಲ್ಪ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಚಿಪ್ಸು, ಪಿಜ್ಜಾಸು, ಬರ್ಗರು ಇವೆಲ್ಲ ಸ್ವಲ್ಪ ಕಟ್ ಡೌನ್ ಮಾಡಿ. ಸ್ಪೆಷಲಿ ನಾನು ಭಾಳ ಗರ್ಲ್ಸ್ನಲ್ಲಿ ಅಬ್ಸರ್ವ್ ಏನು ಮಾಡಿದ್ದೀನಿ ಅಂದರೆ, ಫ್ರೆಂಚ್ ಫ್ರೈಸ್, ಫಿಂಗರ್ ಚಿಪ್ಸ್ ಅಂತ ಜಾಸ್ತಿ ಅವ್ರಿಗೆ ಇಷ್ಟ. ಬಟ್ ದಟ್ ಈಸ್ ಅ ವರ್ಸ್ಟ್ ಆ್ಯಂಡ್ ಡೆಡ್ಲಿ ಕಾಂಬಿನೇಷನ್. ಯಾಕೆ ಡೆಡ್ಲಿ ಕಾಂಬಿನೇಷನ್ ಅಂದರೆ, ಆ ಪೊಟ್ಯಾಟೊ ಏನಿರುತ್ತೆ ನೋಡಿ, ದಟ್ ಈಸ್ ರಿಚ್ ಆಫ್ ಕಾರ್ಬೋಹೈಡ್ರೇಟ್. ಆಮೇಲೆ ಆ ಫ್ರೆಂಚ್ ಫ್ರೈ ಯಾವಾಗ ತಾವು ಅದಕ್ಕೆ ಕುದಿಸ್ತಾರೆ ಅಥವಾ ಫ್ರೈ ಮಾಡ್ತಾರೆ, ದಟ್ ಈಸ್ ಎ ಫ್ಯಾಟ್. ಕಾರ್ಬೋಹೈಡ್ರೇಟ್ ಆ್ಯಂಡ್ ಫ್ಯಾಟ್, ದಿಸ್ ಈಸ್ ದ ಡೆಡ್ಲಿ ಕಾಂಬಿನೇಷನ್ ಫಾರ್ ವೇಟ್ ಗೇನ್. ವೇಟ್ ತುಂಬ ಬೇಗ ಗೇನ್ ಆಗಿಬಿಡುತ್ತೆ. ಎರಡನೇದು ಬ್ಲಾಕೇಜಸ್ಗೇನು ಹೆಲ್ಪ್ ಮಾಡುತ್ತೆ ಇದು. ಮೂರನೇದು ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಾಡಿನಲ್ಲಿ ಆಗುತ್ತೆ. ಸೊ ಈ ಫುಡ್ನ ಅವಾಯ್ಡ್ ಮಾಡಿ, ಹೆಲ್ದಿ ಫುಡ್ ತಗೊಳ್ಳಿ, ತಮ್ಮ ವೇಟ್ನ ಮಾನಿಟರ್ ಮಾಡಿ, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇರಿ. ಹಾರ್ಮೋನ್ ಬ್ಯಾಲೆನ್ಸ್ ಆಗಿಬಿಡುತ್ತೆ ಇದರಿಂದ ತಾವು ವೇಟ್ ಬ್ಯಾಲೆನ್ಸ್ ಮಾಡಿದ್ರೆ. ಯಾಕಂದರೆ ಯಾವಾಗ ತಾವು ಓವರ್ ವೀಟ್ ಇರ್ತಾರ ನೋಡಿ, ಅವಾಗ ಬಾಡಿನಲ್ಲಿ ಏನಾಗುತ್ತೆ ಗೊತ್ತಾ, ಫೀಮೇಲ್ ಬಾಡಿನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಆಗುತ್ತೆ. ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೇಂಟೈನ್ ಯುವರ್ ಹೆಲ್ದಿ ವೇಟ್. ಎರಡನೇದು ಡೈಟ್. ಡೈಟ್ನಲ್ಲಿ ಸ್ಪೆಷಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸು, ಫ್ರೂಟ್ಸು, ದಾಳಿಂಬೆ ಇರ್ಬೋದು, ಸ್ಟ್ರಾಬೆರೀಸ್ ಇರ್ಬೋದು. ರೆಡ್ ಆ್ಯಂಡ್ ಗ್ರೀನ್ ನಾನು ಎಲ್ಲರಿಗೂ ಹೇಳ್ತೀನಿ, ಅದು ಹುಡುಗರು ಇರಲಿ ಹುಡುಗಿಯರಿರಲಿ. ಗ್ರೀನ್ ವೆಜಿಟೇಬಲ್ಸು, ರೆಡ್ ಫ್ರೂಟ್ಸ್, ಅದು ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಸ್ಟ್ರಾಬೆರೀಸ್ ಇರ್ಬೋದು, ಪೊಮಗ್ರೆನೇಟ್ಸ್, ದಾಳಿಂಬೆ ಇರ್ಬೋದು. ಈ ಕಾಂಬಿನೇಷನ್ ಚೆನ್ನಾಗಿ ತೊಗೊಳ್ಳಿ. ಒಮೆಗಾ 3 ಫ್ಯಾಟಿ ಆಸಿಡ್, ಫಾರ್ ಎಕ್ಸಾಂಪಲ್ ತಾವು ನಾನ್ ವೆಜಿಟೇರಿಯನ್ ಅಂದರೆ ಫಿಶ್ ತೊಗೋಬೋದು, ತುಂಬ ರಿಚ್ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ. ವೆಜಿಟೇರಿಯನ್ ಇದ್ದರೆ ನಾಟಿನ್ಸು ತುಪ್ಪ, ದಟ್ ಈಸ್ ಆಲ್ಸೋ ವೆರಿ ಗುಡ್ ಫುಡ್ ಫಾರ್ ಯುವರ್ ಎಗ್. ಆಮೇಲೆ ಸ್ಟ್ರೇ ಹೈಡ್ರೇಟೆಡ್. ನಾನು ಪುರುಷರ ಬೀಜ ಅಥವಾ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕಂತ 7 ಪಾಯಿಂಟ್ಸ್ ಹೇಳಿದ್ದೀನಿ. ಇನ್ ಕೇಸ್ ತಾವು ಆ ವಿಡಿಯೋ ಏನಾದರೂ ಬೀಸ್ ಮಾಡಿದ್ರೆ ನಮ್ಮ ಚಾನಲ್ನಲ್ಲಿ ಆ ವಿಡಿಯೋ ಇದೆ, ಲಿಂಕ್ನು ನಾವು ಶೇರ್ ಮಾಡ್ತೀವಿ, ಆ ವಿಡಿಯೋ ತಾವು ನೋಡಿ. ಬಟ್ ನಾನು ಇವಾಗ ಏನು ಮಾತಾಡ್ತಾ ಇದ್ದೀನಲ್ಲ, ಇದು ಮಹಿಳೆಯರ ಬೀಜ ಅಥವಾ ಎಗ್ ಅಥವಾ ಓವಾ ಒಳ್ಳೆ ಕ್ವಾಲಿಟಿಯಿಂದ ನೈಸರ್ಗಿಕವಾಗಿ ಹೇಗೆ ಪಡಿಬೇಕಂತ. ಅದಕ್ಕೆ ತಾವೇನು ಮಾಡಬೇಕು, ಸ್ಟ್ರೇ ಹೈಡ್ರೇಟೆಡ್ ಅಂದರೆ ನೀರು ಚೆನ್ನಾಗಿ ಕುಡಿಬೇಕು. ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ತಾವು ಆಫೀಸ್ ಹೋಗುವಾಗ ಒಂದು 1/2 ಲೀಟರ್ ನೀರು ತೊಗೊಂಡು ಹೋಗ್ತೀರಾ, ಸಾಯಂಕಾಲ ಬರೋರಿಗೆ ಅದು 1/2 ಲೀಟರ್ ನೀರೇ ಇರುತ್ತೆ. ನೀರು ಕುಡಿಯೋಕ್ಕೂ ನಿಮಗೆ ಏನಿದೆಯಲ್ಲ ಅದಕ್ಕೆ ಟೈಮ್ ಇಲ್ಲ, ಅಷ್ಟು ವರ್ಕ್ನಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಬಟ್ ಒಂದು ಸೈನ್ಸ್ ಏನು ಹೇಳ್ತೇನೆ ಅಂದರೆ, ಒಂದು ಮಹಿಳೆಯರಿರಲಿ ಪುರುಷರಲ್ಲಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಒಂದು 3 ಲೀಟರು, ಬೇಸಿಗೆ ಕಾಲದಲ್ಲಿ ಒಂದು 4 ದಿನ 5 ಲೀಟರ್ ನೀರು ಕುಡಿಲೇಬೇಕು. ಎಷ್ಟು ನೀರು ಕುಡಿತಿರಲ್ಲ, ನಮ್ಮ ಬಾಡಿ 75% ವಾಟರ್ ಇದೆ. ವಾಟರ್ ಹೈಡ್ರೇಟ್ಸ್ ವಾಟರ್. ತಾವು ನೀರಿನಿಂದನೇ ರಿಪ್ಲೇಸ್ ಮಾಡಬೇಕು. ಆಮೇಲೆ ಮ್ಯಾನೇಜ್ ಸ್ಟ್ರೆಸ್ ಲೆವೆಲ್. ಇವತ್ತು ನಾಳೆ ತುಂಬ ಜನ ತಾವು IT ಇಂಡಸ್ಟ್ರಿನಲ್ಲಿ ಇದ್ದೀರಾ,
ಸಿಸ್ಟಮ್ ಜಾಬ್ ಇದೆ, ಕಂಪ್ಯೂಟರ್ ಜಾಬ್ ಇದೆ. ಇವಾಗ ರಿಸೆಷನ್ ಕಾಲ, ಜಾಬ್ ಹೋಗೋದು ಭಯ, ವರ್ಕ್ ಲೋಡು, ಎರಡೆರಡು ಜನದ್ದು ವರ್ಕ್ ಒಬ್ಬರೇ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, AI ಯಾವಾಗದಿಂದ ಬಂದಿದೆ ನೋಡಿ, ಜಾಬ್ ತುಂಬ ಹೋಗ್ತಾ ಇದೆ, ಅದರದ್ದು ಒಂದು ಭಯ. ಜೊತೆಗೆ ರಿಲೇಷನ್ಶಿಪ್ನಲ್ಲಿ ಸ್ವಲ್ಪ ತೊಂದರೆ ಇದೆ, ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಇದೆ, ಮಲ್ಟಿಪಲ್ ರೀಸನ್ದಿಂದ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ದಿಂದ ಏನಾಗ್ತದೆ, ಸಮ್ ಟೈಮ್ ಏನಾಗುತ್ತೆ ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಕಂಪ್ಲೀಟ್ ಸಿಸ್ಟಮ್ ಹಾಳಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಒಂದು ಪೀಸ್ ಎಲ್ಲಿದೆ, ನೇಚರ್ ಎಲ್ಲೋ ಒಂದು ಪಾಂಡ್ ಇದೆ, ಲೇಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ಒಂದು 20 ನಿಮಿಷ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ ಮೆಡಿಟೇಷನ್ ಮಾಡಿ. ಆಮೇಲೆ 5ನೇದು ಕ್ವಾಲಿಟಿ ಆಫ್ ಸ್ಲೀಪ್. ಒಂದು ಆವ್ರೇಜ್ ಸ್ಟಡಿ ಏನು ಹೇಳುತ್ತೆ, ಒಂದು 7 to 8 hours ಮಿನಿಮಮ್ ನಿದ್ರೆ ಆಗಲೇಬೇಕಂತ. ಆ ಕ್ವಾಲಿಟಿ ಆಫ್ ಸ್ಲೀಪ್ ತಮ್ಗೆ ಬೇಕೇ ಬೇಕು. ಆಫೀಸ್ದಿಂದ 7:30-8 ಗಂಟೆಗೆ ಬರ್ತೀರಾ, ಬಂದಾದ್ಮೇಲೆ ಅಡುಗೆ ಮಾಡಬೇಕು, ಅಡುಗೆ ಆದಮೇಲೆ ಮಕ್ಕಳಿಗೆ ತಿನ್ನಿಸ್ಬೇಕು, 7:30-8 ಗಂಟೆ ಆಗುತ್ತೆ. ತಾವು ಊಟ ಮಾಡಿ ಮಲಗಕ್ಕೆ 11 ಗಂಟೆ, ತಿರ್ಗಾ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಮಕ್ಕಳಿಗೆ ರೆಡಿ ಮಾಡಬೇಕು, ಅವ್ರು ಟಿಫಿನ್ ಮಾಡಬೇಕು, ಅವ್ರಿಗೆ ಸ್ಕೂಲಿಗೆ ಕಳಿಸ್ಬೇಕು, ಜಾಬ್ ಹೋಗಬೇಕು. ಅದರಲ್ಲಿ ನಿಮ್ಮ ಸ್ಲೀಪ್ ಕರೆಕ್ಟಾಗಿ ಆಗಲ್ಲ, ನಿದ್ದೆ ಕರೆಕ್ಟಾಗಿ ಆಗಲ್ಲ. ಸ್ಲೀಪ್ ಕರೆಕ್ಟಾಗಿ ಆಗಲ್ಲ, ಫಿಸಿಕಲ್ ಬಾಡಿ ಆಗಲಿ ಮೈಂಡ್ ಆಗಲಿ ರಿಲ್ಯಾಕ್ಸೇಷನ್ ಆಗಲ್ಲ. ಅದಕ್ಕೆ ಮಿನಿಮಮ್ ಒಂದು 7 to 8 hours ನಿಮಗೆ ನಿದ್ದೆ ಬೇಕೇ ಬೇಕು. 6ನೇ ಪಾಯಿಂಟು ಎಕ್ಸಸೈಸ್ ರೆಗ್ಯುಲರ್ಲಿ. ನಿಮ್ಮ ಮಾರ್ನಿಂಗ್ ಆಯ್ತು ಮಾರ್ನಿಂಗು, ಸಾಯಂಕಾಲ ಆಯ್ತು ಸಾಯಂಕಾಲ, ಅಥವಾ ಆಫೀಸ್ ಲಂಚ್ ಟೈಮ್ನಲ್ಲಿ ಏನಾದರೂ ಒಂದು 10-15 ನಿಮಿಷ ಟೈಮ್ ಸಿಕ್ಕಿದೆ, ಅಲ್ಲಿಂದಲೇ ಸ್ವಲ್ಪ ಒಂದು ವಾಕ್ ಮಾಡಿ, ಇಲ್ಲ ಸ್ವಲ್ಪ ಟೈಮ್ ಇದೆ ಮಾರ್ನಿಂಗ್ ಅಂತ ಸ್ವಲ್ಪ ರನ್ ಮಾಡಿ, ಮಾಡ್ರೇಟ್ ಎಕ್ಸಸೈಸ್. ಇದು ಮಾಡಿದ್ರೆ ಬಾಡಿನಲ್ಲಿ ಒಂದು ನ್ಯಾಚುರಲ್ ಆಗಿ ಹಾರ್ಮೋನ್ ಚೆನ್ನಾಗಿ ಸಿಕ್ರೇಷನ್ ಆಗುತ್ತೆ, ಎಗ್ ಕ್ವಾಲಿಟಿ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಸ್ವಲ್ಪ ನಾನು ಸಿಟಿನಲ್ಲಿ ಅಬ್ಸರ್ವ್ ಮಾಡ್ತೀನಿ, ಇತ್ತೀಚೆಗೆ ನಾನು ರೀಸೆಂಟ್ಲಿ ಒಂದು IT ಯೂನಿಟ್ ಹೋಗಿದೆ ಯಾವುದೋ ಒಂದು ಬೇರೆ ರೀಸನ್ಗೆ. ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ನಾನು ನೋಡಿದ್ದೀನಿ ರೋಡ್ ಮೇಲೆಲ್ಲ ಎಲ್ಲೋ ಒಂದು ಹುಡುಗಿಯರು ಸ್ಮೋಕ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಕಾಮನ್ ಇನ್ ಬೆಂಗಳೂರು. ಬಟ್ ನಾ ಆಫೀಸ್ ಹೋಗುವಾಗ ಆ ಪರ್ಟಿಕ್ಯುಲರ್ ಕ್ಯಾಂಟೀನ್ ಕಾರಿಡಾರ್ನಲ್ಲಿ ಇರುವ ಗರ್ಲ್ಸ್, ಫಾರ್ ಎಕ್ಸಾಂಪಲ್ ಒಂದು 35 to 40 ಜನ ನಿಂತಿದ್ದಾರೆ, ಅಥವಾ ಕೂತ್ಕೊಂಡು ಟೀ ಅಥವಾ ಸ್ನ್ಯಾಕ್ಸ್ ಏನಾದರೂ ತಗೋತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ 80% ದೇ ವೇರ್ ಸ್ಮೋಕ್ ಮಾಡ್ತಾ ಇದ್ರು. ಚಿಪ್ಸ್, ಮ್ಯಾಗಿ, ಇವೆಲ್ಲ ಯಾವುದು ನಿಮ್ಮ ಎಗ್ ಕ್ವಾಲಿಟಿನ ಹಾಳು ಮಾಡುತ್ತಾ ಇದೆ ನೋಡಿ, ಅವೆಲ್ಲ ಸಬ್ಸ್ಟೆನ್ಸ್ ತಗೋತಾ ಇದ್ರಿ. ಸ್ಮೋಕ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಪ್ರೊಸೆಸ್ ಫುಡ್ ಇರ್ಬೋದು, ಫ್ಯಾಟ್ ಫುಡ್ ಇರ್ಬೋದು. ಇವಾಗ ಏನಾಗಿದೆ ಕಲ್ಚರ್ ಒಂದು IT ಅಥವಾ ಸಾಫ್ಟ್ವೇರ್ ಇದರಲ್ಲಿ ಅಂದರೆ, ತಾವು ಮನೆಯಿಂದ ಏನಾದರೂ ಟಿಫಿನ್ ಕ್ಯಾರಿ ಮಾಡ್ತಾ ಇದೆ ಅಂದರೆ ಓಲ್ಡ್ ಸಿಸ್ಟಮ್, ಏನಪ್ಪ ಮನೆದಿಂದ ಟಿಫಿನ್ ತೊಗೊಂಡ್ಬರ್ತಾರೆ. ಬಟ್ ತಾವು ಆಫೀಸ್ನಲ್ಲಿ ಅಲ್ಲೇ ಒಂದು ಮ್ಯಾಗಿ ತಿಂತಾ ಇದ್ದೀರಿ, ಅಥವಾ ಅಲ್ಲೇ ಏನೋ ಒಂದು ಫ್ರೆಂಚ್ ಫ್ರೈಸು, ಪಿಜ್ಜಾಸು, ಬರ್ಗರು, ಇದು ಯೋ ಮಾಡರ್ನೈಸೇಷನ್. ಬಟ್ ಅದರದ್ದು ಎಷ್ಟು ಎಫೆಕ್ಟ್ ನಿಮ್ಮ ಬಾಡಿ ಮೇಲೆ ಆಗ್ತಾ ಇದೆ ಅದು ಗೊತ್ತಾಗಲ್ಲ. ಯಾವಾಗ ತಾವು ಮದುವೆ ಆಗುತ್ತೆ, ಮಕ್ಕಳಾಗ್ತಾ ಇಲ್ಲ ನೋಡಿ, ಅವಾಗ ಡಾಕ್ಟರ್ ಹೇಳ್ತಾರೆ, ಅವಾಗ ತಮಗೆ ಗೊತ್ತಾಗೋದು. ಸೊ ಅದು ಆಗಬಾರ್ದಂದ್ರೆ ಇವಾಗೆ ತಾವು ಏನು ತಿಂತಾ ಇದ್ದ ಅದ್ರ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ಸಪ್ಲಿಮೆಂಟ್ಸ್ನಲ್ಲಿ ಏನು, ಅಶ್ವಗಂಧ ತಗೋಬೋದು, ಶತಾವರಿ ತಗೋಬೋದು. ಡೈಲಿ ರಾತ್ರಿ ಮಲಗುವಾಗ 1 ಗ್ಲಾಸ್ ಹಾಲಿನಲ್ಲಿ 1 ಚಮಚ ಅಶ್ವಗಂಧ ಅಥವಾ 1 ಚಮಚ ಶತಾವರಿ ಮಿಕ್ಸ್ ಮಾಡಿಬಿಟ್ಟು ಕುಡೀರಿ. ಅದರಿಂದ ನಿಮ್ಮ ಸೈಕಲ್ ರೆಗ್ಯುಲರ್ ಆಗಿರುತ್ತೆ. ಪೀರಿಯಡ್ಸ್ ಟೈಮ್ನಲ್ಲಿ ಪೇನ್ ಬರಲ್ಲ. ಪೀರಿಯಡ್ಸ್ ಟೈಮ್ನಲ್ಲಿ ಏನಾದರೂ ಒಬ್ರೊಬ್ರಿಗೆ ಸ್ವಲ್ಪ ಹೊಟ್ಟೆನೋ ತ್ರಾಸ ಜಾಸ್ತಿ ಇರುತ್ತೆ, ಅದು ಆಗಲ್ಲ. ಆಮೇಲೆ 9ನೇದು ರಿಲೇಷನ್ಶಿಪ್ ಬಗ್ಗೆ. ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕ್ವಾಲಿಟಿ ಹೇಗಾಗಬೇಕು, ಒಳ್ಳೆ ಕ್ವಾಲಿಟಿ ನಿಮಗೆ ಮಗು ಆಗಬೇಕಂದ್ರೆ ನಿಮ್ಮ ಗಂಡ ಹೆಂಡತಿ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು. ಇದು ಚೆನ್ನಾಗಿದ್ರೇ ನೀವು ಒಳ್ಳೆ ಕ್ವಾಲಿಟಿ ಎಗ್ ಆಗಲಿ ಅಥವಾ ಒಳ್ಳೆ ಕ್ವಾಲಿಟಿ ಮಗು ಆಗುತ್ತೆ. ಸೊ ಈ 9 ಪಾಯಿಂಟ್ಸ್ನ ತಾವು ಒಂದು ನೋಟ್ಬುಕ್ ಆಗಲಿ ಅಥವಾ ನಿಮ್ಮ ಸಿಸ್ಟಮ್ನಲ್ಲಿ ಸೇವ್ ಮಾಡಿ. ವೀಕ್ಲಿ ಒನ್ಸ್ ಇದ್ರ ಬಗ್ಗೆ ಯೋಚನೆ ಮಾಡಿ. ಗಿವ್ ಫಾರ್ 2 minutes, 2 ನಿಮಿಷ ಯೋಚನೆ ಮಾಡಿ. ಫಾರ್ 6 months ಯು ಫಾಲೋ ಇಟ್. ಆವಾಗ ನೋಡಿ ನಿಮ್ಮ ಎಗ್ ಕ್ವಾಲಿಟಿ ಚೆನ್ನಾಗಾಗುತ್ತೆ. ನಿಮ್ಗೆ ಯಾವ ಇಂಜೆಕ್ಷನ್ ಬೇಕಾಗಲ್ಲ, ನಿಮ್ಗೆ ಯಾವ IVF ಬೇಕಾಗಲ್ಲ. ನೈಸರ್ಗಿಕವಾಗಿ ಒಂದು ಒಳ್ಳೆ ಮಗು, ಒಳ್ಳೆ ಸಂತತಿ ಪಡಿಬೋದು. ಧನ್ಯವಾದ.